ವೆಲ್ಕಮ್ ಟು ವಿಜುವಲ್ ಆರ್ಟ್ ಆ್ಯಸ್ ಆಶಾ. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ಲವರ್ ವಾಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾವು ಯಾವಾಗಲೂ ಪೆನ್ಸಿಲನ್ನು ಲೈಟಾಗಿ ಕಲರ್ ಮಾಡಿಕೊಂಡು ನಮ್ಗೆ ಯಾವ ಆಕಾರಗಳಲ್ಲಿ ಬೇಕು ಆ ಆಕಾರಗಳನ್ನು ಮಾಡ್ಕೊಂಡು ಹೋಗಬೇಕು. ಫಸ್ಟ್ ನಾನು ಇವಾಗ ಡ್ರಾ ಮಾಡ್ತಾ ಇರೋದು ಒಂದು ಪಾಟ್ ಆದಮೇಲೆ ಆ ಪಾಟ್ಗೆ ಒಂದು ರಿಬ್ಬನನ್ನು ಹಾಕಿ ಆ ರಿಬ್ಬನ್ನಿಗೆ ಫ್ಲವರಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ. ಈ ಒಂದು 6 ಪೆಟಲ್ ಫ್ಲವರ್ಸನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ನಾವು ಕಲರ್ಫುಲ್ ಹೇಗೆ ಮಾಡೋದು ಯಾವ ಥರ ನೋಡೋಣ. ನೆಕ್ಸ್ಟ್ ಸಣ್ಣ ಫ್ಲವರ್ಸ್ಗಳು, ಒಂದು ದೊಡ್ಡ ಫ್ಲವರ್ ಅದರ ಮೇಲೆ ಸಣ್ಣ ಫ್ಲವರ್ಸ್ಗಳನ್ನು ಮಾಡಿಕೊಂಡು ಪೂರ್ತಿಯಾಗಿ ಈ ವಿಡಿಯೋಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಚಿಕ್ಕದು ಎಲೆಗಳನ್ನು ಮಾಡಿಕೊಂಡು ಹೋಗ್ತಾ ಇರಬೇಕು. ನಾವು ಯಾವುದನ್ನು ಕಟ್ಟೆ ಮಾಡ್ತಾ ಇರಬೇಕು. ಇವಾಗ ನಾವು ಪೆನ್ಸಿಲ್ ಲೈಟಾಗಿ ಮಾಡಬೇಕು. ಡಾರ್ಕ್ ಮಾಡಿ ಎರೇಂಜ್ ಮಾಡೋದು ಕಷ್ಟ ಆಗುತ್ತೆ ಮತ್ತು ಅದು ಡಾರ್ಕ್ನೆಸ್ ಅದೇ ಹೋಗುತ್ತೆ. ಅದಕ್ಕಾಗಿ ನಾವು ಏನು ಮಾಡಬೇಕು, ಯಾವಾಗ ಪೆನ್ಸಿಲನ್ನು ಡ್ರಾ ಮಾಡಬೇಕಾದ್ರೆ ಪೂರ್ತಿ ಲೈಟಾಗಿ ಮಾಡಬೇಕು. ಯಾವಾಗ ನಮಗೆ ಅದು ಪೆನ್ಸಿಲ್ ಪರ್ಫೆಕ್ಟ್ ಸ್ಕೆಚ್ ಪರ್ಫೆಕ್ಟ್ ಡಿಸೈನ್ ಬರುತ್ತೋ ಅಥವಾ ನಾವು ಅಂದ್ಕೊಂಡು ಆಕಾರ ಬರುತ್ತೋ ಆಮೇಲೆ ಅದನ್ನು ನಾವು ಡಾರ್ಕ್ ಮಾಡ್ತಾ ಹೋಗಬೇಕು. ನಾನಿಲ್ಲಿ ಡಾರ್ಕ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಬ್ಲ್ಯಾಕ್ ಪೆನ್ನನ್ನು ಯೂಸ್ ಮಾಡಿಕೊಂಡು ಔಟ್ಲೈನನ್ನು ಹಾಕ್ತಾಯಿದ್ದೀನಿ. ಎಲ್ಲಿ ಸ್ಮಾಲ್ ಮಿಸ್ಟೇಕ್ ಇದೆ ಅದು ಕರೆಕ್ಟಾಗಿ ಮಾಡಿಕೊಂಡು ನಾನು ಔಟ್ಲೈನನ್ನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಎಲ್ಲಿ ಸ್ಮಾಲ್ ಆಗಬೇಕಾಗಿತ್ತು ಅದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ಬಿಟ್ಟು ನಾನು ಔಟ್ಲೈನ್ಸ್ಗಳನ್ನು ಬ್ಲ್ಯಾಕ್ ಪೆನ್ನಿಂದ ಹಾಕ್ತಾಯಿದ್ದೀನಿ. ನೀವು ಇದೇ ರೀತಿ ಬ್ಲ್ಯಾಕ್ ಪೆನ್ ಅಥವಾ ಸ್ಕೆಚ್ ಪೆನ್ನಿಂದ ಔಟ್ಲೈನ್ಸ್ಗಳನ್ನು ಹಾಕ್ಕೊಂಡು ಹೋಗ್ಬೋದು. ಅದಕ್ಕೆ ನಾವು ಏನು ಮಾಡಬೇಕು, ಮುಂಚೆ ನಾವು ಮಾಡಬೇಕಾದ್ರೆ ಲೈಟಾಗಿ ಪೆನ್ಸಿಲ್ ಹಾಕ್ಬೇಕು. ನೋಡಿ, ಇವಾಗ ಫ್ಲವರ್ ಚಿಕ್ಕದಾಗಿತ್ತು ಅದನ್ನು ಸ್ವಲ್ಪ ದೊಡ್ಡ ಮಾಡ್ತಾಯಿದ್ದೀನಿ. ರಿಬ್ಬನನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಅದೇ ರೀತಿ ನೀವು ಮಾಡ್ಕೊಂಡು ಹೋಗಬೇಕು. ಸ್ಟೆಪ್ಸ್ಗಳನ್ನು ಆಮೇಲೆ ಫ್ಲವರ್ಸ್ಗಳನ್ನು ಇದು ಫಸ್ಟ್ ನಾನು ಪೆನ್ಸಿಲ್ ಮತ್ತು ಬೇಸ್ ಅದ್ರ ಮೇಲೆ ನಾನು ಪೆನ್ನಲ್ಲಿ ಮಾಡ್ತಾ ಇರೋದು ಫೈನಲ್. ಯಾವ್ಯಾವ ರೀತಿಯಲ್ಲಿ ಬಿಡಿಸ್ಬೇಕಾಗುತ್ತೆ ಅದನ್ನು ನಾವು ಫೈನಲ್ ಪೆನ್ನಲ್ಲಿ ಮಾಡ್ತಾ ಇರಬೇಕು, ಅಥವಾ ಪೆನ್ಸಿಲಲ್ಲಿ ಅಥವಾ ಸ್ಕೆಚ್ ಪೆನ್ನಲ್ಲಿ ಮಾಡಬೇಕಾದ್ರೆ ನಾವು ಅದನ್ನು ಫೈನಲಾಗಿ ಮಾಡ್ಕೋಬೇಕು. ಈ ರೀತಿ ಇದೆಲ್ಲ ಆದಮೇಲೆ ಮಾಡಿರೋದನ್ನು ಪೆನ್ಸಿಲನ್ನು ನೀಟಾಗಿ ಎರೇಸ್ ಮಾಡ್ಕೋಬೇಕು. ನಾನು ನೆಕ್ಸ್ಟ್ ಮಾಡ್ತಾಯಿದ್ದೀವಿ. ಎರೇಸ್ ಮಾಡಿಕೊಂಡು ಲೈಟಾಗಿ ಕಲರ್ಸ್ಗಳನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಇವಾಗ ಎಲ್ಲ ಪೆನ್ಸಿಲ್ ಎರೇಸ್ ಮಾಡಿ ಇವಾಗ ನಾನು ಕಲರ್ ಯೂಸ್ ಮಾಡಿಕೊಂಡು ರಿಬ್ಬನ್ಗೆ ಮತ್ತು ಫ್ಲವರ್ಸ್ಗೆ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ಯಾವ ಕಲರ್ ಇಷ್ಟನೋ ಆ ರೀತಿ ನಿಮ್ಗೆ ಇಷ್ಟವಾದ ಸೀರೀಸ್ಗಳಲ್ಲಿ ಫ್ಲವರ್ಸ್ಗಳನ್ನು ಮಾಡ್ಕೋಬೋದು. ನೋಡಿ, ಪಿಂಕ್ ತೊಗೊಂಡ್ಬಿಟ್ಟು ಪಿಂಕ್ ಮಾಡ್ಕೋತಾ ಇದ್ದೀನಿ. ನಾನು ಡೈರೆಕ್ಟಾಗಿ ಬ್ರಷ್ ಪೆನ್ನನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದರ ಬಿಸ್ನೆಸ್ಸಲ್ಲಿ ಎಷ್ಟು ಯೂಸ್ ಮಾಡೋದು ಬೆಟ್ರು. ಯಾಕಂದರೆ ಬ್ಲ್ಯಾಕ್ ಆ್ಯಂಡ್ ಕಲರ್ ತೊಗೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಯಾವುದೇ ಕಲರು ನೀರು ಎಲ್ಲ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಬ್ರಷನ್ನು ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಫ್ರೆಂಡ್ಸ್ಗಳನ್ನ ಮಾಡ್ಕೋಬೋದು. ಆಮೇಲೆ ನೀವು ಬೇಕಂದರೆ ಕಲರ್ಸ್ ಪೆನ್ಸಿಲ್ಸ್ಗಳನ್ನು ಅಥವಾ ಕಲರ್ ಪ್ಯಾಲೆಟಲ್ಲಿ ನೀವು ಯೂಸ್ ಮಾಡಿಕೊಂಡು ಹೋಗ್ಬೋದು. ಬಿಸ್ನೆಸ್ ಮತ್ತು ಇದು ತುಂಬ ಒಳ್ಳೆಯದು. ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾಯಿಲ್ಲ, ಬಟ್ ಬಿಸ್ನೆಸ್ಗೆ ಅಥವಾ ಚಿಕ್ಕ ಮಕ್ಕಳಿಗೆ ಆ ಕಲರು ಪ್ಯಾಲೆಟ್ ಆಮೇಲೆ ನೀರು ಇದೆಲ್ಲ ಚೆಲ್ಕೊಂಡು ಇದು ಮಾಡಿಕೊಂಡು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ಪೆನ್ಸಿಲನ್ನು ಯೂಸ್ ಮಾಡಿಕೊಂಡು ಡ್ರಾಯಿಂಗನ್ನು ಮಾಡ್ಬೋದು ಕಲರ್ಫುಲ್ಲಾಗಿ. ಅದೇ ರೀತಿ ಸೇಡ್ ಸಿಗುತ್ತೆ ನಮಗೆ. ನಾವು ವಾಟರ್ ಕಲರಲ್ಲಿ ಯಾವ ರೀತಿ ಪೇಂಟ್ ಮಾಡ್ತೀವೋ ಅದೇ ರೀತಿ ನಮಗೆ ಇದರಲ್ಲೂ ಸೇಮ್ ಕಲರ್ ಸಿಗುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು, ನನ್ನ ಅಭಿಪ್ರಾಯದಲ್ಲಿ ನೀವು ಪೆನ್ಸಿಲ್ ಬಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಪೆನ್ನನ್ನು ಬ್ರಷನ್ನು ಯೂಸ್ ಮಾಡ್ಕೊಂಡು ಕಲರ್ ಮಾಡ್ಬೋದು. ನಿಮಗೆ ಮುಂದೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕಾಗಿದ್ದರೆ ಯಾವ ಥರ ಕಲರ್ಸ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ಅದನ್ನು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ.